ಒಂದು 60 ರಿಂದ 70 ಗಾಡಿಗಳು ಸ್ಟಾಕ್ ಅಲ್ಲಿ ಇದೆ ಸರ್. ಮತ್ತೊಂದು Hyundai Santro XUV W8 Hyundai i10 ಸರ್. ಇದೇನ್ ಮಾಡಿ i10 ಗ್ರ್ಯಾಂಡ್ i10 ಇದು ಸರ್ 2021 ಮಾಡಲು VXC ಆಪ್ಷನಲ್ ಬಟನ್ ಸ್ಟಾರ್ಟ್ ಫೋರ್ಸ್ ಗೂರ್ಕಾ ಇದೆ ಸರ್. ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್ ಫೋರ್ಸ್ ಗೂರ್ಕಾ ಅಡ್ವೆಂಚರ್ ವೆಹಿಕಲ್ ಅಂತ. ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ನ್ಯೂ ಬ್ಲಾಗ್. ಇವತ್ತು ನಾವು ನಿಮ್ಗೋಸ್ಕರನೇ ಇನ್ನೊಂದು ಹೊಸ ಕಾರ್ ಶೋರೂಮ್ ವಿಡಿಯೋ ಮಾಡಕ್ ಬಂದಿದ್ದೀವಿ. ಇಲ್ಲಿ ಸ್ಮಾಲ್ ಬಜೆಟ್ ಇಂದ ಹಿಡಿದು ಬಿಗ್ ಬಜೆಟ್ ವರ್ಗೂ ಕಾರ್ ಸಿಗುತ್ತೆ. ಇದು ಮೈಸೂರಿನ ರಾಜೀವ್ ನಗರದಲ್ಲಿರೋ ಕಾರ್ ಝೋನ್ ಅಂತ ಬರುತ್ತೆ. ಸರ್ ನಮಸ್ತೆ, ನಿಮ್ಮ ಹೆಸರು, ನಿಮ್ಮ ಶೋರೂಮ್ ಅಡ್ರೆಸ್ ಮತ್ತೆ ಶೋರೂಮ್ ಎಲ್ಲಿ ಲೊಕೇಟ್ ಆಗುತ್ತೆ? ಸರ್ ನಮಸ್ತೆ ಎಲ್ಲರಿಗೂ. ಸರ್ ನಮ್ಮ ಶೋರೂಮ್ ಬಂದ್ಬಿಟ್ಟು ಮೈಸೂರು ರಿಂಗ್ ರೋಡ್ ಹತ್ರ ನಾರಾಯಣ ಆಸ್ಪತ್ರೆ ನಿಯರೆಸ್ಟ್ ಬರುತ್ತೆ. ಸರ್ ಇಲ್ಲಿ ಸ್ಮಾಲ್ ಬಜೆಟ್ ಇಂದ ಹಿಡಿದು ಬಿಗ್ ಬಜೆಟ್ ವರ್ಗೂ ಎಲ್ಲಾ ತರ ಪ್ರೀಮಿಯಂ ವೆಹಿಕಲ್, SUV, ಸಡಾನ್ ಪ್ರತಿಯೊಂದು ಯಾವ್ದು ಕೇಳಿದ್ರು ಸರ್ ನಮ್ಮ ಹತ್ರ 48,000 ಇಂದ ಹಿಡಿದು 15.5 ಲಕ್ಷದ ಗಂಟನು ಪ್ರೆಸೆಂಟ್ ಅವೈಲೇಬಲ್ ಇದೆ. ಇವಾಗ ಶೋರೂಮ್ ಅಲ್ಲಿ ಎಷ್ಟು ಗಾಡಿಗಳು ಇದೀರಾ ಸರ್? ಸಡನ್ ಆಗಿ ಸರ್ ಒಂದು 60 ರಿಂದ 70 ಗಾಡಿಗಳು ಸ್ಟಾಕ್ ಅಲ್ಲಿ ಇದೆ. ಬೇಕು ಅಂದ್ರೆ ನಾವು ಯಾವ್ದೇ ಗಾಡಿ ಎಂಕ್ವೈರಿ ಮಾಡಿದ್ರು ನಾವು ಕೊಡಿಸ್ಕೊಡ್ತೀರಾ. ಈ ಫಸ್ಟ್ ಯಾವ ಗಾಡಿ ತೋರಿಸ್ತಾ ಇದ್ರ ಸರ್? ಸರ್ ತಗೊಳ್ಳಿ, ಮಾರುತಿ ಝೆನ್ ಇದೆ ನೋಡಿ, 98 ಮಾಡಲ್ ಇದು. 2 ವೀಲರ್ ಬಜೆಟ್ ಗಿಂತ ಕಮ್ಮಿ ಕೊಡ್ತೀವಿ ನೋಡಿ ಸರ್. ಇದು ಎಷ್ಟಾಗುತ್ತೆ ಸರ್? 2 ಪವರ್ ವಿಂಡೋ ಇದೆ, ಲೆದರ್ ಸೀಟು, ಒಳ್ಳೆ ಸಿಸ್ಟಮ್ ಹಾಕಿದ್ದಾರೆ ಗಾಡಿಲಿ. ತೋರಿಸ್ತಾ ಇದ್ರ ಸರ್? ಸರ್ ನೋಡಿ, ಇದು ಒಂದಾನೊಂದ್ ಕಾಲದಲ್ಲಿ ಲಕ್ಸುರಿ ಕಾರ್ ಇದು, ಈಗ ಬಜೆಟ್ ಕಾರ್ ಇದು. 2006 ಮಾಡಲ್ ಇದು. 1,10,000 ರೂಪಾಯಿ ಹೇಳ್ತಾ ಇದೀವಿ. ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ನೋಡಿ ಸರ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ? ಒಂದು ರನ್ನಿಂಗ್ ಇದೆ. ಏನ್ ಓಡಿದೆ ಸರ್ ಗಾಡಿ? ಸರ್ ಇದು 88,000 ಏನು ಓಡಿದೆ. 88,000 ಬಹಳ ಜೆನ್ಯೂನ್ ಆಗಿದೆ ಗಾಡಿ. ಜೆನ್ಯೂನ್ ಆಗಿದೆಯಾ? ನೀವು ನೋಡ್ತಾ ಇರ್ಬೋದು, ಗಾಡಿ ತುಂಬಾ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ನಾನು ಇಂಟೀರಿಯರ್ ಕೂಡ ತೋರಿಸ್ತಾ ಇದೀನಿ. ಇಲ್ಲಿ ಗಾಡಿಗಳು ಜಾಸ್ತಿ ಇರೋ ಕಾರಣ ನಿಮ್ಗೆ ಇಂಟೀರಿಯರ್ ತೋರ್ಸಕ್ಕಾಗಲ್ಲ. ಜಾಜ್ ಇದು ಪ್ರೀಮಿಯಂ ವೆಹಿಕಲ್ಸ್ ಅಲ್ಲಿ ಬರುತ್ತೆ. ಇದುವೇ 2009 ಮಾಡಲ್ ಇದೆ. 2,85,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ನೋಡಿ ಸರ್. ಇದು FC ಇನ್ಸೂರೆನ್ಸ್ ಎಲ್ಲ ಪ್ರತಿಯೊಂದು ರನ್ನಿಂಗ್ ಇದೆ. ಬೆಸ್ಟ್ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಹೌದು ಮಾಡ್ಕೊಡ್ತೀವಿ. ಏನ್ ಮಾಡಲ್ ಹೇಳಿದ್ರಿ ಸರ್ ಇದು? 2009 ಸೆಕೆಂಡ್ ಓನರ್. ಸರ್ Hyundai Getsu 2005 ಮಾಡಲು 3rd ಓನರ್ ಆಗಿದೆ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಇದಕ್ಕೆ ಕೂಡ ನೀವು ನೋಡ್ತಾ ಇರ್ಬೋದು. ಇದಕ್ಕೂ ಅಲಾಯ್ ವೀಲ್ಸ್ ಇದೆ, 4 ಮ್ಯಾಗ್ ವೀಲ್ ಇದೆ. ಗಾಡಿ ನೀಟಾಗಿ ವೆಲ್ ಮೇಂಟೈನ್ ಆಗಿದೆ. ಇದು 1,20,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಬಂದವರಿಗೆ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ನಿಮ್ಮ ಹತ್ರ ಸಿಗೋ ಗಾಡಿಗಳಿಗೆಲ್ಲ ಪೂರ್ತಿ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಸರ್. ಪದೇ ಪದೇ ಹೇಳಕ್ ಹೋಗಲ್ಲ, ಅದಕ್ಕೆ ನಿಮ್ ಕನ್ಫರ್ಮ್ ಪ್ರತಿಯೊಂದು ಗಾಡಿಗೂ ಎಷ್ಟು ಇದು ಒಂದ್ ಕಾಲದಲ್ಲಿ ಪ್ರೀಮಿಯಂ ಗಾಡಿ ಲೆಕ್ಕಾಚಾರಕ್ಕೆ ಬರುತ್ತಲ್ವಾ ಸರ್ ಇದನ್ನ? ಹೌದು ಸರ್. ಇದೇನ್ ಮಾಡಲು ಸರ್ ಇದು? ಸರ್ 2005 ಮಾಡಲ್ ಇದು. 4 ಓನರ್ ಆಗಿದೆ. ಒಳ್ಳೆ ಮ್ಯಾಗ್ ವೀಲ್ ಇದೆ, AC ಪವರ್ ಸ್ಟೇರಿಂಗ್, ಓಕೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಸರ್. 1,15,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಏನ್ ಓಡಿದೆ ಸರ್ ಗಾಡಿ ಇದು? ಸರ್ ಓಡಿದೆ 1 ಲಕ್ಷ ಚಿಲ್ಲರೆ ಓಡಿದೆ. 1 ಲಕ್ಷ ಚಿಲ್ಲರೆ ಓಡಿದೆ. ಲೋನ್ ಅಂತ ಬಂದ್ರೆ ಯಾವ ಮಾಡಲಿಂದ ಲೋನ್ ಸ್ಟಾರ್ಟ್? 2012 ಮೇಲೆ ಲೋನ್ ಆಗುತ್ತೆ. ಅವ್ರ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ಸಿಬಿಲ್ ಸ್ಕೋರ್, ಕ್ರೆಡಿಟ್ ಹಿಸ್ಟ್ರಿ ಚೆನ್ನಾಗಿದ್ರೆ ಪ್ರೊಫೈಲ್ ಮೇಲೆ ಒಂದು 80% ಲೋನ್ ಆಗುತ್ತೆ. ಒಳ್ಳೆ ಗಾಡಿ, ಸುಮಾರು ಗಾಡಿ ಇದೆ, 100% ಮಾಡ್ಕೊಡ್ತೀವಿ. ಅದೇ ಅವ್ರ ಸಿವಿಲ್ ಸ್ಕೋರ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೊಂದು Hyundai Santro 2007 ಮಾಡಲ್ ಇದು. 4th ಓನರ್ ಆಗಿದೆ. 1,55,000 ರೂಪಾಯಿ ಕೊಡ್ತೀವಿ ನೋಡಿ ಸರ್. ಇದು ಯಾವ್ದೇ ಡೆಂಟ್ ಸ್ಕ್ರಾಚ್ ಕೂಡ ಎಲ್ಲೂ ನಾನು ಪಾಯಿಂಟ್ ಔಟ್ ಮಾಡಕ್ ಆಗ್ತಾ ಇಲ್ಲ, ಅಷ್ಟು ನೀಟ್ ಆಗಿದೆ ಗಾಡಿ. ಟೈರ್ ಅಂತ ಬಂದ್ರೆ ಒಂದು 50 to 70% ಟೈರ್ ಇದೆ. ಇದೇನ್ ಪ್ರೈಸ್ ಹೇಳ್ತಾ ಇದ್ರ ಸರ್ ಇದು? ಸರ್ 1,55,000 ರೂಪಾಯಿ ಕೊಡ್ತೀವಿ ನೋಡಿ ಸರ್. 1,55,000 ಅದರಲ್ಲೂ ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಆಗುತ್ತೆ. ಮಾಡ್ಕೊಡ್ತೀವಿ. ಯಾರ್ಯಾರು Hyundai Santro ಹುಡುಕ್ತಾ ಇದ್ರೆ ಇವ್ರ ಹತ್ರ ಒಂದಲ್ಲ ಅಂತ 2-3 Santros ಇದೆ. ಬಂದು ಶೋರೂಮ್ ವಿಸಿಟ್ ಮಾಡಿ. ಇಲ್ಲಿ ಬಂದ್ರೆ ಹೇಳಿರೋ ಪ್ರೈಸ್ ಗಿಂತನೂ ಸ್ವಲ್ಪ ನೆಗೋಷಿಯಬಲ್ ಆಗಿ ಮಾಡ್ಕೊಡ್ತಾರೆ ಸರ್. ಮತ್ತೊಂದು Hyundai Santro, ಇದೇನ್ ಪ್ರೈಸ್ ಹೇಳ್ತಾ ಇದ್ರು ಸರ್ ಇದು? ಸರ್ 2010 ಮಾಡಲ್ ಇದು. 2nd ಓನರ್ ಆಗಿದೆ ಗಾಡಿ. ಬಹಳ ನೀಟಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ. AC ಪವರ್ ಸ್ಟೇರಿಂಗ್, 2 ಡೋರ್ ಪವರ್ ವಿಂಡೋ ಬರುತ್ತೆ. 2 ಲಕ್ಷ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 2 ಲಕ್ಷ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಆಗುತ್ತೆ. ಗಾಡಿ ವೆಲ್ ಮೇಂಟೈನ್ ಆಗಿದೆ. ಒಳಗಡೆ ಇಂಟೀರಿಯರ್, ಸೀಟ್ ಕವರ್, ಟೈರ್ಸ್, ನೀವು ಯಾವುದಕ್ಕೂ ಕೂಡ ಅಮೌಂಟ್ ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿನ. Hyundai Santro ಯಾರ್ಯಾರು ನೋಡ್ತಾ ಇದ್ರೆ ಇದು 2-3 Santros ಇದೆ. ಬಂದು ವಿಸಿಟ್ ಮಾಡಿ. ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಆಗುತ್ತೆ. Hyundai i10 ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. 2010 ಮಾಡಲು ಮ್ಯಾಗ್ನಾ ವೇರಿಯಂಟ್. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. 3rd ಓನರ್ ಆಗಿದೆ. 2,25,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ನೋಡಿ ಸರ್. ಬಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಆಗುತ್ತೆ. ಇದಕ್ಕೆ ಲೋನ್ ಏನಾದ್ರು ಆಗುತ್ತೆ ಸರ್? ಇದು 10 ಆಗೋದಿಲ್ಲ, 12 ಮೇಲೆ ಲೋನ್ ಆಗುತ್ತೆ.
ಓಕೆ ಟೊಯೋಟೋ ಇನೋವಾ ಸರ್ ಇದ್ರ ಬಗ್ಗೆ ಹೇಳ್ತೀವಿ ಸರ್ ಫ್ಯಾಮಿಲಿ ಕಾರ್ ಅಂತ ಹುಡುಕ್ತಾ ಇರೋರಿಗೆ ಬೆಸ್ಟ್ ಕಾರ್ ಅಂತ ಹೇಳಿದ್ರೆ ಇನೋವಾನೆ. ಯಾಕಂದ್ರೆ 7 ಸೀಟ್ 8 ಸೀಟರ್ ಇದೆ ಇದು. 8 ಸೀಟರ್ ಅಲ್ಲಿ ಇದೆಯಾ? ಹೌದು, ಥರ್ಡ್ ಓನರ್ ಆಗಿದೆ. 5,75,000 ಆಸ್ಕಿಂಗ್ ಪ್ರೈಸ್ ಇದೆ ಸರ್. ಗಾಡಿ ಬಂದು ನೋಡಿದವ್ರಿಗೆ ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ನೋಡಿ. 5,75,000 ಇದಕ್ಕೆ ಲೋನ್ ಆಗುತ್ತೆ ಸರ್? ಸರ್ ಆಗೋದಿಲ್ಲ, ಇದಕ್ಕೆ 12 ಮೇಲೆನೆ ಯಾವ ಗಾಡಿ ಮೇಲೆ ಆದ್ರೆ ಲೋನ್ ಆಗುತ್ತೆ ಸರ್. ಟಾಟಾ ನ್ಯಾನೋ ಇದ್ರ ಬಗ್ಗೆ ಟಾಟಾ ನ್ಯಾನೋ CX ವೇರಿಯಂಟ್ AC ಮತ್ತೆ ಬ್ಲೋರ್ ಮಾತ್ರ ಬರುತ್ತೆ ಇದರಲ್ಲಿ. 2010 ಮಾಡಲು 4th ಓನರ್ ಆಗಿದೆ. ಬರೀ 55,000 ರೂಪಾಯಿ ಕೊಡ್ತೀವಿ ನೋಡಿ ಸರ್. ಇದು ಬರೀ 55,000 ರೂಪಾಯಿ. ಹೌದು. ಅದೆಲ್ಲ ನೆಗೋಷಿಯೇಷನ್ ಏನಾರು ಆಗುತ್ತೆ ಸರ್? ಸ್ವಲ್ಪ negotiable ಮಾಡಿ ಅದೇ ಗಾಡಿ ಬಂದು ನೋಡಿದ್ರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. AC ಮತ್ತೆ 2 ಡೋರ್ ಪವರ್ ವಿಂಡೋ ಬರುತ್ತೆ. 11ನೇ ಮಾಡಲು 70,000 ರೂಪಾಯಿ ಹೇಳ್ತಿದಾರೆ ಸರ್. ಇದು ಒಂದು ಫೈನಲ್ ಆಗಿ ಒಂದು 65,000 ರೂಪಾಯಿ ಮಾಡ್ಕೊಡ್ತೀವಿ ನೋಡಿ. 65,000 ಗೆ ಫೈನಲ್ ಆಗುತ್ತೆ. ಒಳ್ಳೆ ಬಜೆಟ್ ಫ್ರೆಂಡ್ಲಿ ವೆಹಿಕಲ್ ಹುಡುಕ್ತಾ ಇದ್ರೆ ಆರಾಮಾಗಿ ನೋಡಬಹುದು. ಇದು ನ್ಯಾನೋಲೆ ಬಂದು ಇದು ಟ್ವಿಸ್ಟ್. ಇದು 14 ಮಾಡಲ್ ಅಲ್ಲಿ ಇದೆ. ಸೆಕೆಂಡ್ ಓನರ್ ಆಗಿದೆ. 1,35,000 ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ನೋಡಿ. 1,35,000 ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಆಗುತ್ತೆ. ಹೌದು ಸರ್, ಈ ಗಾಡಿ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್ ಲೋ ಬಜೆಟ್ ಅಲ್ಲಿ SUV ಮಾಡೆಲ್ ಗಾಡಿ ಬೇಕು ಅಂತ ಹುಡುಕ್ತಾ ಇರೋರಿಗೆ ಮಹೇಂದ್ರ ಕಾಂಟೋ C6 ಅಂತ 5 ಸೀಟರ್ ಗಾಡಿ ನೀವು ನೋಡ್ತಾ ಇರ್ಬೋದು. 8 ಸೀಟರ್ ಸರ್ ಇದು? ಇಲ್ಲ, 5 ಸೀಟರ್ ಗಾಡಿ ಇದು. ಮಿನಿ SUV ಅಂತ ಹೇಳ್ಬೋದು ಸರ್. 2013 ಮಾಡಲು ಸೆಕೆಂಡ್ ಓನರ್ ಆಗಿದೆ. 3,20,000 ಹೇಳ್ತಿದೀವಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ನೋಡಿ ಸರ್. ಇದು 320 ಹೇಳ್ತಾ ಇದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಆಗುತ್ತೆ. ಏನ್ ಮಾಡ್ಲಿ ಹೇಳಿದ್ರಿ ಸರ್ ಗಾಡಿ? ಇದು 13. ಇದಕ್ಕೆ ಲೋನ್ ಆಗುತ್ತೆ ಸರ್? ಇದಕ್ಕೆ ಮಾಡ್ಕೊಡ್ಬೋದು ಸರ್. ಒಂದು 50 to 70% ಲೋನ್ ಆಗುತ್ತೆ ಚೆನ್ನಾಗಿದ್ರೆ. ಸರ್ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. 2009ನೇ ಮಾಡಲು 4th ಓನರ್ ಆಗಿದೆ ಗಾಡಿ. ಇದು VDI ವೇರಿಯಂಟ್. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. 2,60,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ನೋಡಿ ಸರ್. ಯಾರು ಸ್ಮಾಲ್ ಬಜೆಟ್ ಅಲ್ಲಿ ಸ್ವಲ್ಪ ಬಿಗ್ ಗಾಡಿ ಹುಡುಕ್ತಾ ಇದ್ರ ಈ ಗಾಡಿ ಆರಾಮಾಗಿ ತಗೋಬಹುದು ಅಂತ ಹೇಳ್ತೀನಿ. K45 ರಿಜಿಸ್ಟ್ರೇಷನ್ ಎಲ್ಲಿದ್ ಬರುತ್ತೆ ಸರ್? ಇದು 45 ಅಂತ ಹೇಳಿದ್ರೆ ಹುಣಸೂರು ಬರುತ್ತಲ್ವ ಸರ್? ಆರಾಮಾಗಿ ಈ ಗಾಡಿ ಕೂಡ ಪರ್ಚೇಸ್ ಮಾಡಬಹುದು. ಬಜೆಟ್ ಫ್ರೆಂಡ್ಲಿ ವೆಹಿಕಲ್. ಮಾರುತಿ ಸುಜುಕಿ ಶಿಫ್ಟ್ K03 ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ವೆಹಿಕಲ್ ಅಲ್ಲ ಸರ್ ಇದು? ಹೌದು ಸರ್. ಮಾಡಲು VDI ವೇರಿಯಂಟ್ 4th ಓನರ್ ಆಗಿದೆ ಗಾಡಿ. ಸರ್ 2,65,000 ಆಸ್ಕಿಂಗ್ ಪ್ರೈಸ್ ಇದೆ. ಅದರಲ್ಲೂ ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 2,65,000 ಅದರಲ್ಲೂ ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಆಗುತ್ತೆ. ಹುಂಡೈ ವರ್ನಾ ನೋಡಿ ಸರ್. ಇದು 2014ನೇ ಮಾಡಲು ಸೆಕೆಂಡ್ ಓನರ್ ಆಗಿದೆ. SX ಆಪ್ಷನಲ್ ಪೆಟ್ರೋಲ್ ವೇರಿಯಂಟ್ ವೆಹಿಕಲ್. ಬಟನ್ ಸ್ಟಾರ್ಟ್ ಬರುತ್ತೆ. 6 ಏರ್ ಬ್ಯಾಗ್ ಬರುತ್ತೆ. ಒಳ್ಳೆ ಪ್ರೀಮಿಯಂ ಲೆದರ್ ಸೀಟ್ಸ್ ಬರುತ್ತೆ. ಗಾಡಿ ಮಾತ್ರ ಸೂಪರ್ ಕ್ಲಾಸ್ ಆಗಿದೆ. ಇಂಟೀರಿಯರ್ ಕೂಡ ನಾನು ನಿಮ್ಗೆ ತೋರಿಸ್ತೇನೆ. ವೆಲ್ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. 4,85,000 ರೂಪಾಯಿ ಕೊಡ್ತೀವಿ ನೋಡಿ ಸರ್. ಏನ್ ಮಾಡಲ್ ಸರ್ ಇದು? 2014 ಸೆಕೆಂಡ್ ಓನರ್. ಲೋನ್ ಅಂತ ಬಂದ್ರೆ ಎಷ್ಟವರೆಗೂ ಆಗ್ಬೋದು ಸರ್ ಇದು? ಸರ್ ಆಗುತ್ತೆ ಆಲ್ಮೋಸ್ಟ್ ಒಂದು 80 to 90% ಲೋನ್ ಮಾಡ್ಕೊಡ್ತೀವಿ. ಒಳ್ಳೆ ಸಿವಿಲ್ ಸ್ಕೋರ್ ಕ್ರೆಡಿಟ್ ಇಷ್ಟು ಚೆನ್ನಾಗಿದ್ರೆ 80 to 90% ಲೋನ್ ಆಗುತ್ತೆ. ಮಿಕ್ಕಿದ್ದು ನೀವು ಡೌನ್ ಪೇಮೆಂಟ್ ಅಂತ ಮಾಡಿ ಈ ಗಾಡಿ ಕೂಡ ಪರ್ಚೇಸ್ ಮಾಡಬಹುದು ಸರ್. ಮಾರುತಿ ಸುಜುಕಿ ಸೆಲೆರಿಯೋ K10 ಚಾಮರಾಜನಗರ ರಿಜಿಸ್ಟ್ರೇಷನ್ ಅಲ್ಲ ಸರ್ ಇದು? ಹೌದು. ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್ 2015ನೇ ಮಾಡಲು ಸಿಂಗಲ್ ಓನರ್ ಆಗಿದೆ ಗಾಡಿ. ಆಟೋಮೆಟಿಕ್ ವೇರಿಯಂಟ್. ಪವರ್ ವಿಂಡೋ ಪ್ರತಿಯೊಂದು ಬರುತ್ತೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಂತ ಬಂದವರಿಗೆ ಒಳ್ಳೆ ಬೆಸ್ಟ್ ಗಾಡಿ. ಮೈಲೇಜ್ ಅಲ್ಲೂ ಒಳ್ಳೆ ಗಾಡಿ. ಸಿಟಿಲೆಲ್ಲ ಆರಾಮಾಗಿ ಗೇರ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಓಡಿಸ್ಕೋಬಹುದು. ಏನ್ ಪ್ರೈಸ್ ಹೇಳ್ತಿದ್ರ ಸರ್ ಇದು? ಸರ್ 3,45,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀರಾ. ಲೋನ್ ಅಂತ ಬಂದ್ರೆ ಎಷ್ಟವರೆಗೂ ಆಗ್ಬೋದು ಸರ್? ಆಲ್ಮೋಸ್ಟ್ 80 to 90% ಲೋನ್ ಆಗುತ್ತೆ. ನಿಮ್ ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ 80 to 90% ಲೋನೇ ಆಗುತ್ತೆ. ಮಾರುತಿ ಸುಜುಕಿ ಝೆನ್ ಅಲ್ವಾ ಸರ್ ಇದು? ಝೆನ್ ಎಸ್ಟಿಲೋ ಬಜೆಟ್ ಫ್ರೆಂಡ್ಲಿ ವೆಹಿಕಲ್ ಅಂತ ಹೇಳ್ಬೋದು. 2010 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಟಾಪ್ ಎಂಡ್ ವೆಹಿಕಲ್. ವೇರಿಯಂಟ್. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಬ್ಯಾಕ್ ವೈಪರ್ ಬರುತ್ತೆ. ವೆಲ್ ಮೇಂಟೈನ್ ಮಾಡಿದ್ದಾರೆ ಇದು ಗಾಡಿ. ಓಕೆ. ಏನ್ ಪ್ರೈಸ್ ಹೇಳ್ತಿದ್ರು ಸರ್ ಗಾಡಿ? 1,75,000 ರೂಪಾಯಿ ಹೇಳ್ತಿದ್ದಾರೆ. ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಆಗುತ್ತೆ ನೋಡಿ ಸರ್. ಆರಾಮಾಗಿ ಬಜೆಟ್ ಫ್ರೆಂಡ್ಲಿ ಝೆನ್ ಎಸ್ಟಿಲೋ ನೋಡ್ತಾ ಇರೋರು ಮಾಡಲು 2010 ಮಾಡಲು ಆರಾಮಾಗಿ ಪರ್ಚೇಸ್ ಮಾಡಬಹುದು. Hyundai i10 ಸರ್ ಇದೇನ್ ಮಾಡಲು ಸರ್ ಇದು? ಸರ್ ಇದು 2010 ಮಾಡಲು ಸಿಂಗಲ್ ಓನರ್ ಆಗಿದೆ. ಬರೀ 60,000 ಓಡಿದೆ. ಮ್ಯಾಗ್ನಾ ವೇರಿಯಂಟ್. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಬರುತ್ತೆ. ಸರ್ 2,55,000 ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಸಿಂಗಲ್ ಓನರ್ ಅಲ್ಲ ಸರ್ ಇದು? ಹೌದು, ಸಿಂಗಲ್ ಓನರ್ ಗಾಡಿ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಏನ್ ಕಿಲೋಮೀಟರ್ ಚೇಂಜ್ ಓಡಿದೆ ಸರ್ ಇದು? 60,000 ಓಡಿದೆ ಸರ್. 60,000 ಓಡಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಬಂದ್ರೆ ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಕೊಡ್ತೀರಾ?
ಫ್ಯಾಮಿಲಿ ಕಾರು ಮಹೇಂದ್ರ ಯಾವ್ದು ಸರ್ ಇದು ಬರೋದು? ಸರ್ XUV XUV. W8 ವೇರಿಯಂಟ್ ಹಾ ಟಾಪ್ ಅಂಡ್ ವೆಹಿಕಲ್ 2012 ಮಾಡಲು ಥರ್ಡ್ ಓನರ್ ಆಗಿದೆ. ಹಾ 5,10,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಹಾ ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಆಗುತ್ತೆ ನೋಡಿ ಸರ್. 5,10,000. 10,000 ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಹೌದು ಸರ್ ಆಗುತ್ತೆ. ಇದು AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಏರ್ ಬ್ಯಾಗ್ ಬರುತ್ತೆ ಸರ್. ಹೌದು ಸರ್ ಬರುತ್ತೆ. ಏರ್ ಬ್ಯಾಗ್ ಪ್ರತಿಯೊಂದು ಬರುತ್ತೆ. ಲೋನ್ ಅಂತ ಬಂದ್ರೆ ಎಷ್ಟಿಂದ ಎಷ್ಟವರೆಗೂ ಆಗ್ಬೋದು ಸರ್ ಗಾಡಿ? ಇದಕ್ಕಾಗುತ್ತೆ ಒಂದು 70% ಗಂಟೆ ಆಗುತ್ತೆ. 70% ಲೋನ್ ಆಗುತ್ತೆ. ಲೋನ್ ಆಗುತ್ತೆ. ಇನ್ ಮಿಕ್ಕಿದ್ನ ಡೌನ್ ಪೇಮೆಂಟ್ ಅಂತ ಮಾಡಿ ನಾವು ಈ ಗಾಡಿ ಕೂಡ ಪರ್ಚೇಸ್ ಮಾಡೋದು. i10 ಗ್ರ್ಯಾಂಡ್ i10 ಇದು 14 ಮಾಡಲು ಸಿಂಗಲ್ ಓನರ್ ಗಾಡಿ ಇದು. 3,55,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಅದ್ರಲ್ಲೂ ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಬೋದು. ಏನ್ ಮಾಡಲ್ ಹೇಳಿದ್ದು ಸರ್ ಇದು? 2014 ಲೋನ್ ಆಗುತ್ತಲ್ಲ ಸರ್ ಗಾಡಿ? ಹೌದು ಸರ್ ಆಗುತ್ತೆ. ಎಷ್ಟಿಂದ ಎಷ್ಟವರೆಗೂ ಲೋನ್ ಆಗ್ಬೋದು ಸರ್? 80 to 90% ಗಂಟೆ ಆಗುತ್ತೆ. 80 to 90% ಮಿಕ್ಕಿದ ಡೌನ್ ಪೇಮೆಂಟ್ ಅಂತ ಮಾಡಿ ಈ ಗಾಡಿ ಕೂಡ ಪರ್ಚೇಸ್ ಮಾಡ್ಕೋಬಹುದು. ಮಾರುತಿ ಸುಜುಕಿ ಬ್ರಿಜಾ KS09 ಮೈಸೂರು ಲೋಕಲ್ ಪರ್ಸನ್ ವೆಹಿಕಲ್ ಇದು. ಇದ್ರ ಬಗ್ಗೆ ತಿಳಿಸ್ಬಿಡಿ ಸರ್. ಸರ್ 2021 ಮಾಡಲು VXC ಆಪ್ಷನಲ್ ಬಟನ್ ಸ್ಟಾರ್ಟ್, ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಹಾಕಿದ್ದಾರೆ. ಮುಂದ್ಗಡೆ ಬಂಪರ್ ಕೂಡ ಆಫ್ಟರ್ ಮಾರ್ಕೆಟ್ ಇದೆ. ಬಹಳ ನೀಟಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ. ಓಕೆ. ಬರೀ 15,000 ಓಡಿದೆ ಸರ್. 9,40,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಬರೀ 15,000 ಚೇಂಜ್ ಅಷ್ಟೇ ಓಡರ್ ಸರ್. ಹೌದು ಸರ್. ಬರೀ ಇದು ಲೋನ್ ಅಂತ ಬಂದ್ರೆ ಎಷ್ಟಿಂದ ಎಷ್ಟವರೆಗೂ ಆಗ್ಬೋದು ಸರ್? ಸರ್ ಆಗುತ್ತೆ. ಇದಕ್ಕೂ ಒಂದು 80% ಲೋನ್ ಮಾಡ್ಕೊಡ್ಬೋದು. 80% ಆರಾಮಾಗಿ ನಿಮ್ ಸಿಬಿಲ್ ಸ್ಕೋರ್ ಕ್ರೆಡಿಟ್ ಹಿಸ್ಟ್ರಿ ಚೆನ್ನಾಗಿದ್ರೆ 80 to 90% ಲೋನ್ ಆಗುತ್ತೆ. ಮಾರುತಿ ಇಗ್ನಿಸ್ ಸಿಗ್ಮಾ ವೇರಿಯಂಟ್ 2018 ಮಾಡಲು ಸೆಕೆಂಡ್ ಓನರ್ ಆಗಿದೆ ಗಾಡಿ. AC ಪವರ್ ಸ್ಟೇರಿಂಗ್ 2 ಡೋರ್ ಪವರ್ ವಿಂಡೋ ಬರುತ್ತೆ. ಒಳ್ಳೆ ಲೆದರ್ ಸೀಟ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. 4.25 ಲಕ್ಷ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ನೋಡಿ ಸರ್. ಕೂತ್ಕೊಂಡು ಮಾತಾಡಿದ್ರೆ ಇನ್ನೂ ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್. ಲೋನ್ ಅಂತ ಬಂದವರಿಗೆ 90% ಗಂಟೆ ಲೋನ್ ಆಗುತ್ತೆ. 90% ಲೋನ್ ಆಗುತ್ತೆ. ಇನ್ ಮಿಕ್ಕಿದ್ನ ಅವರು ಡೌನ್ ಪೇಮೆಂಟ್ ಅಂತ ಮಾಡಿ ಈ ಗಾಡಿ ಕೂಡ ಪರ್ಚೇಸ್ ಮಾಡಬಹುದು. ಫೋರ್ಡ್ ಇಕೋ ಸ್ಪೋರ್ಟ್ಸ್ ಇದು ಟ್ರೆಂಡ್ ವೇರಿಯಂಟ್. AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ಬರುತ್ತೆ. ಡೀಸೆಲ್ ವೇರಿಯಂಟ್ 2013 ಮಾಡಲಿದ್ದು ಥರ್ಡ್ ಓನರ್ ಆಗಿದೆ ಗಾಡಿ. ಪ್ರೈಸ್ ಬಂದು 4,40,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಗಾಡಿ ಬಂದು ನೋಡಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡಿ ಬಂದು ಕೂತ್ಕೊಂಡು ಮಾತಾಡಿದ್ರೆ ಇನ್ನೂ ಬೆಸ್ಟ್ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಲೋನ್ ಅಂತ ಬಂದ್ರೆ ಎಷ್ಟರಿಂದ ಎಷ್ಟವರೆಗೂ ಆಗ್ಬೋದು ಸರ್? ಆಗುತ್ತೆ ಒಂದು 80 to 90% ಆಗುತ್ತೆ. 80 to 90% ಲೋನ್ ಆಗುತ್ತೆ. ಇನ್ ಮಿಕ್ಕಿದ್ನ ಡೌನ್ ಪೇಮೆಂಟ್ ಅಂತ ಮಾಡಿ ಈ ಗಾಡಿ ಕೂಡ ನೀವು ಪರ್ಚೇಸ್. ಹೌದು. ಮತ್ತೊಂದು ಮಹೇಂದ್ರ 500 ಸರ್. ಇದ್ರ ಬಗ್ಗೆ ಸರ್ 2017 ಮಾಡಲು ಬರೀ 7.5 ಲಕ್ಷ ರೂಪಾಯಿ ಕೊಡ್ತೀವಿ ನೋಡಿ ಸರ್. ಇದು 2017 ಮಾಡಲು ಎಷ್ಟು ಓನರ್ ಆಗಿದೆ ಸರ್ ಗಾಡಿ? ಥರ್ಡ್ ಓನರ್ ಆಗಿದೆ ಗಾಡಿ. ಥರ್ಡ್ ಓನರ್ ಆಗಿದೆ. ಲೋನ್ ಅಂತ ಬಂದ್ರೆ ಲೋನ್ ಎಷ್ಟು? 90% ಗಂಟೆ ಲೋನ್ ಮಾಡ್ಕೊಡ್ತೀವಿ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಏರ್ ಬ್ಯಾಗ್ ಎಲ್ಲ ಸಿಸ್ಟಮ್ ಬರುತ್ತೆ. ಹೌದು. ಫೋರ್ಸ್ ಗೂರ್ಕಾ ಇದೆ ಸರ್. ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್ ಫೋರ್ಸ್ ಗೂರ್ಕಾ ಅಡ್ವೆಂಚರ್ ವೆಹಿಕಲ್ ಅಂತ ಬಂದವ್ರಿಗೆ ಸೂಪರ್ ವೆಹಿಕಲ್ ಅಂತ ಹೇಳ್ಬೋದು ಸರ್. ಇದು ಆಫ್ ರೋಡಿಂಗ್ ವೆಹಿಕಲ್ ಅಲ್ಲಿ ಸೂಪರ್ ವೆಹಿಕಲ್ ಅಂದ್ರೆ ಇದೆ ಸರ್. ಇದು ಟೈರ್ಸ್ ಕೂಡ ನೀವು ನೋಡ್ತಾ ಇದ್ದೀರಾ. 2021 ಮಾಡಲಿದ್ದು 24 ರಿಜಿಸ್ಟರ್ ಮಾಡವ್ರೆ. ಬರೀ 7,000 ಓಡಿದೆ. 14.5 ಲಕ್ಷ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ನೋಡಿ ಸರ್. 7,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ ಗಾಡಿ. ಹೌದು. ಏನ್ ಪ್ರೈಸ್ ಹೇಳ್ತಾ ಇದೆ ಸರ್ ಇದು? ಸರ್ 14,50,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಆಗುತ್ತೆ. ಇದು ಲೋನ್ ಅಂತ ಬಂದ್ರೆ 80 to 90% ಲೋನ್ ಆಗುತ್ತೆ ಸರ್. ಇದು 80% ಆಗುತ್ತೆ ಸರ್. 80% ನಂಬರ್ ಕಾಲ್ ಮಾಡಿ ಈ ಗಾಡಿ ಕೂಡ ಪರ್ಚೇಸ್ ಮಾಡಬಹುದು. ನಿಮ್ ಕಾರ್ ಶೋರೂಮ್ ಹೆಸರು, ನಿಮ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಈ ಶೋರೂಮ್ ಶೋರೂಮ್ ಹೆಸರು ಬಂದ್ಬಿಟ್ಟು ಕಾರ್ ಝೋನ್ ಅಂತ ಮೈಸೂರಲ್ಲಿ ಬರುತ್ತೆ. ನಿಯರೆಸ್ಟ್ ರಿಂಗ್ ರೋಡ್ ಲ್ಯಾಂಡ್ ಮಾರ್ಕ್ ಬಂದು ನಾರಾಯಣ ರುದ್ರಾಲಯ ಆಸ್ಪತ್ರೆಯಿಂದ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಮತ್ತಷ್ಟು ಮಾಹಿತಿಗಾಗಿ ಕರೆ ಮಾಡಿ ಸರ್. ನಂಬರ್ ಕೊಟ್ಟಿದೀವಿ. ಯಾವಾಗ್ಲೂ ಈಗ ಸಂಡೇ ಟು ಹಾಲಿಡೇ ಆತರ ನಿಮ್ ಶೋರೂಮ್ ಏನು ಹಾಲಿಡೇ? ಸಂಡೇ ಮಾತ್ರ ಹಾಫ್ ಡೇ ಇರುತ್ತೆ. ಹಾಫ್ ಡೇ. ಮಿಕ್ಕಿದ ದಿನ ಎಲ್ಲ ಪೂರ್ತಿ 10 AM to 7 PM ವರೆಗೂ ಇರುತ್ತೆ. ಲೋನ್ ಅಂತ ಬಂದ್ರೆ ಏನೇನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಸರ್? ಜಸ್ಟ್ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಕೊಟ್ರೆ ಸಾಕು ಸರ್. ಅವರು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಕೊಟ್ರೆ ಸಾಕು. ನಿಮ್ ಸಿಬಿಲ್ ಸ್ಕೋರ್ ಕ್ರೆಡಿಟ್ ಹಿಸ್ಟ್ರಿ ಚೆನ್ನಾಗಿದ್ರೆ ಅದ್ರ ಬೇಸ್ ಮೇಲೆ ನಾವು ಮಾಡ್ಕೊಡ್ತೀವಿ ಸರ್. ಅದ್ರ ಮೇಲೆ ಬೇಸ್ ಮೇಲೆ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯನ ನಮ್ಗೆ ಕೊಟ್ಟು ವಿಡಿಯೋ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್.